ಅದರಿಂದ ಒಂದೊಂದಾಗಿ ಅವರು ಸೆಲೆಬ್ರೇಟ್ ಮಾಡೋದೇ ದೀಪಾವಳಿನೇ ಸೆಲೆಬ್ರೇಟ್ ಮಾಡ್ತಾರೆ. ಸೆಲೆಬ್ರೇಟ್ ಮಾಡೋದು ರಾವಣ ಸಾಯಿಬಿಟ್ಟು ಅಲ್ಲಿಂದ ದೀಪಾವಳಿ ಕರ್ನಾಟಕ ಪೂರ್ತಿ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ದಸರಾ ನವರಾತ್ರಿ ಅನ್ನೋದು ಶುರು ಹೋಗುತ್ತೆ. ನವರಾತ್ರಿ ದಿವಸ 9 ದಿವಸ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡಿರ್ತಾರೆ. ಆ ಟೈಪ್ಸ್ ಆಫ್ ಅಲ್ಲಿ 9 ದಿವಸದಲ್ಲಿ ಯಾರನ್ನ ಪೂಜೆ ಮಾಡ್ತಿರೋದು ನಮಗೆ ಲೈಕ್ ಅವ್ರಿಗೆ ಏನೇನು ಇದು ಕೊಡ್ತಾರೆ ಅನ್ನೋದು ಸೆಲೆಬ್ರೇಟ್ ಮಾಡಿದ್ದೀವಿ. ಅದಾದಮೇಲೆ ದಸರಾ ಮೈಂಡ್ ಬರುತ್ತೆ. ದಸರಾ ಕರ್ನಾಟಕದಲ್ಲಿ ಮೈಸೂರು ತುಂಬ ದೊಡ್ಡದಾಗಿರುತ್ತೆ. ಇಡೀ ಕರ್ನಾಟಕನ ಆಚರಿಸುತ್ತೆ ಮೈಸೂರಲ್ಲಿ. ದಸರಾ ಆಗಿದ್ದೆ ಹಿಂಗೆ ಈ ಕಡೆ ಬಂದರೆ ಓಣಂ ಮೈನ್ ಫೆಸ್ಟಿವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಹೋಲ್ ಇಂಡಿಯಾದಲ್ಲೂ ಮಾಡ್ತಾರೆ ಸೆಲೆಬ್ರೇಟ್. ಅದಾದಮೇಲೆ ಇದು ಕೇರಳದಲ್ಲೇ ಹುಲಿ ನಾಟಕ ಅಂತ ಶುರು ಮಾಡ್ತಾರೆ. ಅದು ತುಂಬ ಫೆಸ್ಟಿವಲ್ ಆಗಿ ನಡೆಯುತ್ತೆ. ಆ ಕಡೆ ಮಂಗಳೂರು ಕಡೆಯಿಂದ ಬಂದ್ಬಿಟ್ಟು ದೇವಸ್ಥಾನ ಪೂಜೆ ಅದಾದ್ಮೇಲೆ ಹೋಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಡೀ ಇಂಡಿಯಾದಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾರೆ ಹೋಲಿದು. ಅದಾದ್ಮೇಲೆ ಗಣೇಶ ಉತ್ಸವನ ತುಂಬ ಗ್ರ್ಯಾಂಡಾಗಿ ನಡೀತದೆ. ದೀಪಾವಳಿನ ದೊಡ್ಡ ಗಣೇಶ ಉತ್ಸವ ನಡ್ಕೊಂಡು ಬರುತ್ತೆ. ದೀಪಾವಳಿ ಟೈಮು ಎಲ್ಲ ಟೈಮಲ್ಲೂ ಊಟದಲ್ಲಿ ಡಿಫ್ರೆನ್ಸ್ ಯಾವುದು ನಾನ್ ವೆಜ್ ಯೂಸ್ ಮಾಡೋದಿಲ್ಲ, ವೆಜ್ ಯೂಸ್ ಮಾಡ್ತಾರೆ. ರಂಗೋಲಿ ಜಾಸ್ತಿ ಯೂಸ್ ಮಾಡ್ತಾರೆ, ದೀಪಾವಳಿ ಜಾಸ್ತಿ ಯೂಸ್ ಮಾಡ್ತಾರೆ. ವೇಟ್ ಆಗ್ತದೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಎಷ್ಟೆಲ್ಲ ಇರುತ್ತೆ. ಇದು ಯೂನಿಟಿ ಅನ್ನೋದು ನಾವು ಸುಮ್ಮನೆ ಅನ್ಕೊಂಡಿದ ತಕ್ಷಣ ಬರೋದಲ್ಲ.
ನಾಳೆ ಯೂನಿಫಾರ್ಮ್ ಅಂತ ಇಲ್ಲಿ ಬರೋ ಥರ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಎಕ್ಸಾಂಪಲ್ ಇವಾಗ ಅವ್ರ ಮುಂಚೆ ಏನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಆಮೇಲೆ ವಿರಾಟ್ ಕೊಹ್ಲಿ ಅವರಾಗಲಿ, ಆಮೇಲೆ ಸಚಿನ್ ತೆಂಡೂಲ್ಕರ್ ಆಗಲಿ, ಮತ್ತೆ ಮುಂಚೆ ಒಳ್ಳೊಳ್ಳೆ ಫೇಮಸ್ ಪರ್ಸನಾಲಿಟೀಸ್ ಅಂದರೆ ಸ್ವಾಮಿ ವಿವೇಕಾನಂದರು, ಅಬ್ದುಲ್ ಕಲಾಂ, ಆಮೇಲೆ ಚಾಣಕ್ಯ, ಇವರೆಲ್ಲ ಎಲ್ಲರೂ ಕಷ್ಟಪಟ್ಟಿದ್ದು ಕಲಿಯೋರು. ಸೊ ಫಸ್ಟ್ ಫೇಮಸ್ ಆಗಬೇಕಂದ್ರೆ ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಟರೆ ಫೇಮಸ್ ಆಗಬೇಕು. ಫೇಮಸ್ ಆಗಬೇಕು. Hello everyone, I am Cesar. My topic is the famous personalities of India. ನಾವು ಈ 3 ಜನ ಏನಿಗೆ ತಗೊಂಡಿದ್ದೀವಿ ಅಂದ್ರೆ ಇವರು ನಮ್ಮ ಪ್ರೈಮ್ ಮಿನಿಸ್ಟರ್ ಗೊತ್ತೈತೆ. ಇವರು ಶಾರುಖ್ ಖಾನ್ ಫೇಮಸ್ ಆಕ್ಟರ್, ಇವರು ಬಿಸ್ನೆಸ್ ಟೈಕನ್ ಮುಖೇಶ್ ಅಂಬಾನಿ. ನಾವು ಇವ್ರಿಗೆ ಏನಿಗೆ ತಗೊಂಡಿದ್ದೀವಿ ಅಂತ ಇವರೆಲ್ಲ ಫೇಮಸ್ ರೋಲ್ ಮಾಡಲ್. ಇವರು ಅಂದ್ರೆ ಯಂಗ್ ಪಾಲಿಟಿಕ್ಸ್ ನಲ್ಲಿ ಸರ್ವೈವ್ ಮಾಡಬೇಕು. ಇವ್ರಿಗೆ ನೋಡಿ ಗೊತ್ತಾಗುತ್ತೆ. ಇವ್ರಿಗೆ ನೋಡಿದ್ರೆ ನಾವು ಎಲ್ಲಿ ಲೋ ಲೆವೆಲ್ ನಲ್ಲಿ ಇದ್ರು ನಾವು ಕಷ್ಟಪಟ್ಟು ಮೇಲ್ಗಡೆ ಹೋಗ್ಬೋದು. ಇದರಿಂದ ಇನ್ಸ್ಪಿರೇಷನ್ ಬರುತ್ತೆ. ಇವ್ರ ಬಗ್ಗೆ ನಾವು ಟ್ರೈ ಮಾಡ್ತೀವಿ. ಇವರಿಗೆ ನೋಡಿ ನಾವೆಲ್ಲ ಇನ್ಸ್ಪೈರ್ ಆಗುತ್ತೆ. ನಾವೆಲ್ಲ ಮಾಡಬೇಕು, ಇಲ್ಲಿ ಹೋಗ್ಬೇಕು. ವುಮನ್ ಎಂಪವರ್ಮೆಂಟ್ ಅದೆಲ್ಲ ವುಮನ್ಗೆ ಈಕ್ವಾಲಿಟಿ இருக்காது. கீழே கொஞ்சம் போனோம் இவங்களுக்கு இருக்கிற ரைட்ஸ்லாம் அவங்களுக்கு இருக்காது. ஸோ இவங்க டிஸ்கிரிமினேட் பண்ணிட்டே இருப்பாங்க. அதனாலே உமன் சக்ஸஸ் ஆகிறதுக்கு ரொம்ப தடைகள் இருந்துச்சு. நாங்கள் எங்கன்னா தெரிஞ்சுக்கணும்னா அந்த ஸ்ட்ரகிள்ஸ்லாம் தாண்டி யார் யார் மேலே வந்துருக்காங்களோ அந்த க்ரோத் யார் யார் ஆகிருக்காங்களோ அவங்களாம் இங்கே ப்ரெசென்ட் பண்ணிருக்கோம். பெருசாக சாதிச்சவங்கோ சக்ஸஸ்ஃபுல்லானவங்கோ அந்த மாதிரி வாய்ஸால் ஆகாத கேர்ள்ஸால் ஆக முடியும் இங்கே ப்ரெசென்ட் பண்ணிருக்கோம்.
ಇದರಲ್ಲಿರೋ ಕಲರ್ಸ್ ಬಿಸ್ನೆಸ್ ಇಂಜಿನಿಯರಿಂಗ್ ಮಾಡೋಕ್ಕೆ ಗ್ರೀನ್ ಕಲರ್ ಬಂದ್ಬಿಟ್ಟು ಗ್ರೋತ್ ನರ್ಸರಿ ಎಕ್ಸಾಂಪಲ್ ರೋಲೆಕ್ಸ್ ನಾರ್ಮಲ್ ಸ್ಪಾಟಿಫೈ ಕಂಪ್ಯೂಟರ್ ಮಾಡ್ತೀವಿ ರೆಡ್ ಬಂದ್ಬಿಟ್ಟು ಡಿಸೈನ್ಮೆಂಟ್ ಅರ್ಜೆನ್ಸಿ ಆ್ಯಂಡ್ ಮ್ಯಾಥ್ ಮತ್ತು ಎಕ್ಸಾಂಪಲ್ ಬ್ಲೂ ಕಲರ್ ರೆಸ್ಪಾನ್ಸಿಬಿಲಿಟಿ ಪ್ರೊಫೆಷನಲಿಸಮ್ ತೋರಿಸುತ್ತೆ ಅದಕ್ಕೆ ಎಕ್ಸಾಂಪಲ್ ಬಿಟ್ಟರೆ ಆ ಥರ ಇದೆ ಡಿಫ್ರೆಂಟ್ ಆಗಿ ನಾವು ಸೆಟ್ ಮಾಡಿ ಡಿವೈಡ್ ಮಾಡ್ತೀವಿ. ಲೈಫಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ನಿಮಗೆ ಒಂದು ಸ್ಟೋರಿ ಏನಂದರೆ ಸ್ವಲ್ಪ ಕೆಲಸ ಮಾಡ್ತಾರೆ ಒಂಬತ್ತನೇ ಕ್ಲಾಸ್ ಎಲ್ಲೆಲ್ಲೋ ಕೆಲಸ ಮಿನಿಮಮ್ ಯಾವ ಚಿಕ್ಕ ಕೆಲಸ ಮಾಡಬೇಕು ಮಿನಿಮಮ್ ಎಜುಕೇಶನ್ ಒಂದು ಇವಾಗ ನಾವು ಅಷ್ಟೇ ಇವಾಗ ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ತುಂಬಾ ಟೂರಿಸಂ ಪ್ಲೇಸಸ್ ಇದೆ. ಅದರಲ್ಲಿ ಸ್ವಲ್ಪ ನೋಡೋಣ. ಇದು ಗೊಮ್ಮಟೇಶ್ವರ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ಬೋದು. ಮತ್ತೆ ಮೈಸೂರು ಪ್ಯಾಲೇಸ್, ಮತ್ತೆ ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅದೊಂದು ಇಂಡಿಯಾದ ಯೂನಿಕ್ ಆಗಿ ಮಾಡಿದ್ದಾರೆ ಇದು. ಮತ್ತೆ ಲಡಾಖ್ ಇದೆ. ಇನ್ನೂ ಜಾಸ್ತಿ ಅನಿಸ್ತೀನಿ. ಫಾರ್ಮಿಂಗ್ ಎಲ್ಲ ನೇಚರ್ ಯೂಸ್ ಮಾಡ್ತಾರೆ. ಅವಾಗೆಲ್ಲ ಹೊಲಗಳಲ್ಲೆಲ್ಲ ನೀರು ಮಾಡ್ತಾರೆ. ಇವಾಗೆಲ್ಲ ಟ್ರ್ಯಾಕ್ಟರ್ ಆ ಥರ ಬಂದಿದೆ. ಮತ್ತು ಟೆಕ್ನಾಲಜಿಯಿಂದ ಎಲ್ಲ ಏನೇನಿಲ್ಲ ತುಂಬ ನೀರಿಗೆ ಕೆಲಸ ಮಾಡೋ ಆಪರ್ಚುನಿಟೀಸ್ ಕಮ್ಮಿ ಆಗುತ್ತೆ. ಅದರಿಂದ ಮುಂದೆ ನೇಚರ್ ನಾಶ ಆಗ್ತಿದೆ. ಲೈಫಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ನಿಮಗೆ ಒಂದು ಸ್ಟೋರಿ ಇದೆ ಏನಂದರೆ ಸ್ವಲ್ಪ ಕೆಲಸ ಮಾಡ್ತಾನೆ ಒಂಬತ್ತನೇ ಕ್ಲಾಸ್ ಪಾಸ್ ಅವನು ಎಲ್ಲೆಲ್ಲೋ ಕೆಲಸ ಮಾಡ್ಬೋದು. ಮಿನಿಮಮ್ ಯಾವುದೋ ಚಿಕ್ಕ ಕೆಲಸ ಮಾಡಬೇಕಂದ್ರೆ ಮಿನಿಮಮ್ SSLC ಆದರೂ ಸ್ಟಾರ್ಟ್ ಇರಬೇಕಲ್ಲ. ಅವನು SSLC ದಾಟಿರಲಿಲ್ಲ. ಫುಲ್ ಡ್ರಾಪ್ ಔಟ್. ಇವಾಗ ಬಂದು ಕೆಲಸ ಮಾಡ್ಬೋದು. ಅಲ್ಲಿ ಹಿಂದಿರುಗಿ ಕೆಲಸ ಸಿಗುತ್ತೆ ಕೆಲಸ ಸಿಗ್ತಾನೆ ಇಲ್ಲ. ಏನಕ್ಕೆ ಹೇಳ್ತಿದ್ದಂದ್ರೆ ಜಾಸ್ತಿ ಇವಾಗ ನಾವು ಹೆಂಗ್ ದಾಟ್ಬೋದು ಹಂಗಿಗೆ SSLC ಸೆಕೆಂಡ್ PUC ಎಲ್ಲ ದಾಟ್ಕೊಂಡು ಬಂದಿದ್ದೀವಿ. ನಮ್ಮ ಮನೆ ಕಷ್ಟ ಅದು ಇದೆಲ್ಲ ನೋಡ್ಬಿಟ್ಟು ಎಜುಕೇಶನ್ ಬಂದು ಇವಾಗ ನಾವು ಅಷ್ಟೇ ಇವಾಗ ಏನು ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಇಟ್ಕೊಂಡು ನಾವು ತಲೆ ಹಾಕೊಂಡು ಇವಾಗ ಗೊತ್ತಿಲ್ಲ ಟೈಮ್ ಪಾಸ್ ಮಾಡೋದು ಇರುತ್ತೆ ಕಾಲೇಜಿಗೆ. ಎಜುಕೇಶನ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ಲೈಫಲ್ಲಿ ಒಂದು ಸ್ಟೇಜ್ ಹೋದ್ಮೇಲೆ ಯಾಕೆ ನಾವು ಓದ್ತೀವಿ ಅಂತ ಯಾಕೆ ಓದಿಲ್ಲ ಅಂತ ಆ ಮೈಂಡ್ ಸೆಟ್ ಬಂದ್ಬಿಟ್ಟು ಎಜುಕೇಶನ್ ಕಂಟಿನ್ಯೂ ಮಾಡಿ. ಯಾಕಂದ್ರೆ ನಾನು ನೋಡಿದ್ದೀನಿ ಜಾಸ್ತಿ ಜನ ವಿತೌಟ್ ಎಜುಕೇಶನ್ ಏನೇನು ಕೆಲಸ ಮಾಡ್ತಾರೆ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಫೇಮಸ್ ಆಗಿರ್ಬೋದು. ಮತ್ತೆ ಮೈಸೂರು ಪ್ಯಾಲೇಸ್, ಮತ್ತೆ ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ
much.